ಸಾಮಾನ್ಯವಾಗಿ ನಾವು ಸೌತ್ ಇಂಡಿಯನ್ಸು ಹೋಟೆಲು ರೆಸ್ಟೋರೆಂಟ್ಗೆ ಹೋದರೆ ಡಿನ್ನರ್ಗಾಗಲಿ ಲಂಚ್ಗಾಗಲಿ ಪ್ರಿಫರ್ ಮಾಡೋದು ನಾರ್ತ್ ಇಂಡಿಯನ್ ಡಿಶಸ್ ತೊಗೊಳೋದಕ್ಕೆ. ಅದರಲ್ಲಂತೂ ನಾರ್ತ್ ಇಂಡಿಯನ್ ಡಿಶಸಲ್ಲಿ ಡೆಫಿನೆಟಾಗಿ ಮೆನು ಕಾರ್ಡಲ್ಲಿ ಇದ್ದೇ ಇರುತ್ತೆ, ಮಿಕ್ಸ್ಡ್ ವೆಜಿಟೇಬಲ್ ಕಡಾಯಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ, ಒಂದು ಬೌಲ್ಗೆ ಎಷ್ಟು ಕಾಸ್ಟ್ಲಿ ಅದು ಮಿಕ್ಸ್ ವೆಜಿಟೇಬಲ್ ಕಡಾಯಿ. ಅದೇ ಮನೇಲಿ ಮಾಡಿಕೊಂಡ್ರೆ ಧಾರಾಳವಾಗೂ ತಿನ್ಬೋದು, ಹೈಜಿನಿಕ್ಕಾಗಿ ಮಾಡ್ಕೋಬೋದು, ಎಲ್ರಿಗೂ ಇಷ್ಟ ಆಗುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಸುಲಭವಾಗಿ ನಾನಿವತ್ತು ಆ ರೆಸಿಪಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದ್ರ ಜೊತೆ ಕಾಂಬಿನೇಷನ್ಗೆ ಮಿಲ್ಕ್ ಪರಾಟ ಮಾಡ್ತಾಯಿದ್ದೀನಿ. ಇದೇನಿದು ಮಿಲ್ಕ್ ಪರಾಟ? ಮಿಲ್ಕ್ ಪೌಡ್ರ್ ಬಳಸ್ಕೊಂಡು ಮಾಡೋಂಥದ್ದು ಮಿಲ್ಕ್ ಪರಾಟ. ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ, ಆವಾಗಲ ನಾನು ಹೇಳಿದ್ದು ಕರೆಕ್ಟಾ ಅಂತ ನಿಮಗೆ ಅನಿಸುತ್ತೆ. ನಾನು ಈ ರೆಸಿಪಿ ತೋರಿಸ್ಕೊಡೋಕ್ಕೆ ಮುಂಚೆ ನಾನೊಂದು ಫಿಲ್ಟ್ರ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಈ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ನನಗೆ ಫಿಲ್ಟ್ರ್ ಕಾಫಿ ಅಂದರೆ ತುಂಬಾ ಇಷ್ಟ. ಬೆಳಗ್ಗೆ ಎದ್ದು ಫ್ರೆಶ್ ಹಾಲು, ಫ್ರೆಶ್ ಡಿಕಾಕ್ಷನ್ನು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಈ ಮಳೆಗೂ ಈ ಕಾಫಿಗೂ ಆಹಾ ಸಖತ್ ಕಾಂಬಿನೇಷನು. ನೋಡಿ, ನೊರೆ ಬರಿತ ಕಾಫಿ. ಯಾರಿಗೆಲ್ಲ ಇಷ್ಟ ಇದೆ ಹೇಳಿ, ಕಮೆಂಟ್ಸಲ್ಲಿ ಹೇಳ್ತೀರಾ? ಬನ್ನಿ ಇವತ್ತು ರೆಸಿಪಿ ಸ್ಟಾರ್ಟ್ ಮಾಡೋಣ. ಒಂದು ಕುಕ್ಕರ್ ಇಟ್ಬಿಟ್ಟು 2 ಚಿಪ್ಲೆಟ್ ಬಟರು, 2 ಟೀ ಸ್ಪೂನ್ ಆಯಿಲು ಮತ್ತು ಬೇಸಿಕ್ ಮಸಾಲೆಗಳು: ಚಕ್ಕೆ, ಲವಂಗ, 4 ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಬಾದಾಮಿ ಮತ್ತು ಗೋಡಂಬಿ, ಒಂದೇ ಒಂದು ಒಣಮೆಣಸಿನ್ಕಾಯಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ನೋಡಿ ಪೈನಾಪಲ್ ಹೂವು, ದೊಡ್ಡ ಏಲಕ್ಕಿ ಬರುತ್ತಲ್ಲ ಅದು ಕೂಡ ಹಾಕಿದ್ದೀನಿ. ಮಖಾನ ಬಳಸಿದ್ದೀನಿ ಇಲ್ಲಿ. ಮಖಾನ ತುಂಬ ಒಳ್ಳೆಯದು ಹೆಲ್ತ್ಗೆ ಮತ್ತು ಫ್ಲೇವರಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ಹೋಲ್ ತರಕಾರಿಗಳು: ಈರುಳ್ಳಿ ಒಂದು, ಟೊಮೆಟೊ ಒಂದು, ಆಲೂಗೆಡ್ಡೆ ಒಂದು, 3 ಥರ ಕಲರ್ ಕ್ಯಾಪ್ಸಿಕಮ್ಮು, ಗ್ರೀನು, ಯೆಲ್ಲೋ, ರೆಡ್, ಅರ್ಧ ತೊಗೊಂಡಿದ್ದೀನಿ ಅಷ್ಟೇ. ಹೋಲ್ ಕ್ಯಾರೆಟ್, ಸ್ವಲ್ಪ ಬೀನ್ಸು, ಸ್ವಲ್ಪ ಬಟಾಣಿ, ಇಷ್ಟನ್ನು ನಾನು ಸೇರಿಸಿದ್ದೀನಿ. ನೀವು ಗೋಬಿ ಸೇರಿಸ್ಕೋಬೋದು, ಕಾರ್ನ್ ಸೇರಿಸ್ಕೋಬೋದು, ನಿಮ್ಮ ಚಾಯ್ಸಲ್ಲಿ ಯಾವ ತರಕಾರಿನಾದ್ರು ಸೇರಿಸ್ಕೋಬೋದು. ಒಂದು ರೌಂಡ್ ಮಿಕ್ಸ್ ಮಾಡಿ ಮುಳುಗಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿ ಕುಕ್ಕರ್ ವಿಷಲ್ 1 ಕೂಗಿಸ್ಕೊಂಡ್ರೆ ಸಾಕು. 2-3 ಕೂಗಿಸ್ಕೊಂಡ್ರೆ ತುಂಬ ಬೆಂದೋಗ್ಬಿಡುತ್ತೆ. ಸೊ ಒಂದೇ ಒಂದು ವಿಷಲ್ ಸಾಕು. ಅದು ವಿಷಲ್ ಪ್ರೆಷರ್ ಇಳಿಯೋಷ್ಟೊತ್ತಲ್ಲಿ ನಾವಿಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಣ. ಒಂದು ಬೇಸನಲ್ಲಿ 1.5 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡು 1/3 ಕಪ್ ಮಿಲ್ಕ್ ಪೌಡ್ರ್ ಸೇರಿಸಿದ್ದೀನಿ. ಯಾವ ಕಂಪನಿದಾರು ನೀವು ಬಳಸ್ಕೋಬೋದು. ನಾನಿಲ್ಲಿ ಎವ್ರಿಡೇ ಕಂಪನಿದು ಬಳಸಿದ್ದೀನಿ. ಮತ್ತು 2 ಟೀ ಸ್ಪೂನ್ ಆಯಿಲ್ ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ನಾದಿಕೊಂಡು ಕಲಿಸ್ಕೋಬೇಕು. ಪೂರಿ ಹಿಟ್ಟಿಗಿಂತ ಸ್ವಲ್ಪ ಟೈಟಾಗಿ ಕಲಿಸ್ಬೇಕು. ಗಟ್ಟಿ ಇದ್ರೇ ಚೆಂದಾಗಿ ಉಬ್ಬಿ ಬರುತ್ತೆ. ಈಗ ಒಂದು 10 ನಿಮಿಷ ರೆಸ್ಟಲ್ಲಿರಲಿ ಹಿಟ್ಟು. ಅಷ್ಟೊತ್ತಲ್ಲಿ ಈ ಕಡೆ ಕುಕ್ಕರ್ ಪ್ರೆಷರ್ ಕೂಡ ಕಡಿಮೆ ಆಗಿರುತ್ತೆ. ನೋಡಿ, ಮುಚ್ಚಳ ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಟೊಮೆಟೊದು ಸ್ಕಿನ್ನೆಲ್ಲ ಪೀಲ್ ಆಗಿರುತ್ತೆ, ಈಸಿಯಾಗಿ ತೆಗಿಲಿಕ್ಕೆ ಬಂದ್ಬಿಡುತ್ತೆ. ಈಗ ಫಸ್ಟು ಆ ನೀರನ್ನೆಲ್ಲ ಬಗ್ಗಿಸ್ಕೊಂಡ್ಬಿಡೋಣ. ಆ ನೀರನ್ನು ನಾನು ಬಿಸಾಕಲ್ಲ, ರುಬ್ಬೋದಕ್ಕೆ ಮತ್ತು ಗ್ರೇವಿ